ಇದು ನಟ ದರ್ಶನ್ ಕುರಿತ ಇನ್ಸೈಡ್ ಪವರ್ ಎಕ್ಸ್ಕ್ಲೂಸಿವ್. ಹಾಗಿದ್ರೆ ಏನಿದೆ ಈ ಪವರ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ? ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಅವರ ಕುರಿತಂತಹ ಸ್ಫೋಟಕ ಸುದ್ದಿ ಇದು. ಈಗ ಆಲ್ರೆಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಪವರ್ ಟಿವಿ ನಿಮ್ಮ ಮುಂದಿಟ್ಟಿದೆ. ನಟ ದರ್ಶನ್ಗೆ ಪೊಲೀಸರಿಂದ ಪವರ್ಫುಲ್ ವಿಚಾರಣೆ ಕೂಡ ನಡೀತಾ ಇದೆ. ಮುಲಾಜಿಲ್ಲದೆ ಯಾವುದೇ ಮುಲಾಜಿಗೆ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ವಿಚಾರಣೆ ಮಾಡಬೇಕಾದ್ರೆ ಯಾವ ವಿಚಾರವನ್ನು ಕೂಡ ನಟ ದರ್ಶನ್ ಬಾಯ್ಬಿಟ್ಟಿರಲಿಲ್ಲ. ಎಲ್ಲದಕ್ಕೂ ಕೂಡ ನನಗೇನು ಗೊತ್ತಿಲ್ಲ ಅನ್ನುವಂಥ ಒಂದು ಇನ್ಸ್ಟಂಟ್ ಆನ್ಸರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ವಿಚಾರಣೆಯ ಉದ್ದಕ್ಕೂ ಕೂಡ ಕಸ್ಟಡಿಯ ಉದ್ದಕ್ಕೂ ಕೂಡ ಯಾವುದೇ ಸುದ್ದಿಯನ್ನ ಹೇಳೋದಕ್ಕೂ ಅಥವಾ ಯಾವುದೇ ವಿಚಾರವನ್ನ ಬಾಯ್ಬಿಡೋದಕ್ಕೂ ಕೂಡ ನಕ್ರ ಮಾಡಿದ್ರು ದರ್ಶನ್. ಆದ್ರೆ ಪೊಲೀಸರು ಸುಮ್ಮನೆ ಬಿಡಬೇಕಲ್ಲ. ಒಂದೊಂದೇ ಸಾಕ್ಷಿಗಳನ್ನ ನಟ ದರ್ಶನ್ ಮುಂದೆ ಪೊಲೀಸರು ಇಟ್ಟಿದ್ದಾರೆ. ಒಂದೊಂದೇ ಸಾಕ್ಷ್ಯಗಳನ್ನ ದರ್ಶನ್ ಮುಂದೆ ಇಟ್ಟು ಇಡೀ ಕೊಲೆ ಕೃತ್ಯದ ಸಣ್ಣ ಸಣ್ಣ ವಿವರಗಳನ್ನು ಕೂಡ ಪೊಲೀಸರು ನೀಡಿದ್ದಾರೆ. ಸಿನಿಮಾದಲ್ಲಿ ಕುತ್ಕೊಂಡು ಕತೆ ಹೇಳೋದಲ್ಲ ಅಥವಾ ಕಥೆ ಕೇಳೋದಲ್ಲ, ನಕ್ರ ಮಾಡ್ತಿದ್ದ ನಟ ದರ್ಶನ್ಗೆ ಪೊಲೀಸರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ ಅಂತ ದರ್ಶನ್ ಹೇಳ್ತಿದ್ರಲ್ಲ, ಅವ್ರಿಗೆ ಪವರ್ಫುಲ್ ಶಾಕ್ ಕೊಟ್ಟಿದೆ ಪೊಲೀಸರು. ಸಿನಿಮಾ ಶೈಲಿಯಲ್ಲಿಯೇ ದರ್ಶನ್ಗೆ ಕ್ರೈಮ್ ಸೀನ್ ಅನ್ನ ವಿವರಿಸ್ತಾ ಇದ್ದಾರೆ. ಇವ್ರಿಗೆ ಕತೆ ಕುತ್ಕೊಂಡು ಕೇಳಿ ಅಭ್ಯಾಸ ಅಲ್ವಾ? ನನ್ನದೇನು ಕೂಡ ಪಾತ್ರವಿಲ್ಲ ಅಂತ ಹೇಳ್ತಿದ್ದಂತ ದರ್ಶನ್ಗೆ ಪೊಲೀಸರ ವಿಚಾರಣೆ ಅಥವಾ ಪೊಲೀಸರು ಇಡ್ತಿದ್ದಂತ ಪ್ರತಿಯೊಂದು ಸಾಕ್ಷ್ಯಗಳು ಕೂಡ ದೊಡ್ಡ ಮಟ್ಟದ ಶಾಕ್ ಅನ್ನ ತಂದಿತ್ತು. ಇದೆಲ್ಲವೂ ಕೂಡ ಯಾವಾಗ ಬದಲಾಯಿತು, ಯಾವಾಗ ದರ್ಶನ್ ಒಂದು ದಾರಿಗೆ ಬಂದ್ರು ಅಂತಂದ್ರೆ ಪವಿತ್ರ ಗೌಡ ಮ್ಯಾನೇಜರ್ ಬಂಧನ ಆಯ್ತಲ್ಲ, ಆಗ ಕಂಪ್ಲೀಟ್ ಸೀನ್ ಚೇಂಜ್ ಆಗ್ಬಿಡುತ್ತೆ. ಪವಿತ್ರ ಗೌಡ ಮ್ಯಾನೇಜರ್ ಬಂಧನದ ನಂತರ ಸೀನ್ ಚೇಂಜ್. ತನಿಖಾಧಿಕಾರಿ ಕಾಲಿಗೆ ಬೀಳೋದಕ್ಕೆ ನಟ ದರ್ಶನ್ ಮುಂದಾಗ್ತಾರೆ. ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ, ತಪ್ಪು ಮಾಡ್ಬಿಟ್ಟೆ ಅಂತ ದರ್ಶನ್ ಕೇಳ್ಕೊಳ್ತಾರೆ. ನನ್ನಿಂದ ತಪ್ಪಾಗಿದೆ ಅಂತ ಅವಲತ್ಕೊಂಡಿದ್ದಾರೆ ನಟ ದರ್ಶನ್. ಏನು ಉಪಯೋಗ ಇದೆ? ಏನಾದ್ರೂ ಉಪಯೋಗ ಇದೆನಾ? ಇವಾಗ ಏನಾದ್ರೂ ಯೂಸ್ ಇದೆನಾ? ರೇಣುಕಾಸ್ವಾಮಿ ವಾಪಸ್ ಬರೋದಕ್ಕೆ ಸಾಧ್ಯನಾ? ಆಗಿರುವಂತ ತಪ್ಪು ಮುಚ್ಚೋಗ್ಬಿಡುತ್ತಾ? ನಾನೇನು ಮಾಡಿಲ್ಲ ಅಂತ ಹೇಳಿದ್ದಲ್ಲ, ಇವಾಗ ಏನ್ ಹೇಳ್ತೀಯಾ ಅಂತ ತನಿಖಾಧಿಕಾರಿ ಕೂಡ ಗರಂ ಆಗಿದ್ರು. ದರ್ಶನ್ ವರ್ತನೆಯಿಂದ ಒಂದು ಕ್ಷಣ ತನಿಖಾಧಿಕಾರಿನೇ ವಿಚಲಿತರಾಗ್ಬಿಡ್ತಾರೆ. ಏನಪ್ಪಾ ಈ ಮನುಷ್ಯ ಈ ತರ ಈಗೊಂಥರ ಇನ್ನೊಂದು ಕ್ಷಣಕ್ಕೆ ಇನ್ನೊಂದ್ ತರ ಬದಲಾಗ್ತಾ ಇದಾನಲ್ಲ ಅಂತ ದರ್ಶನ್ ಯಾವಾಗ ತನಿಖಾಧಿಕಾರಿಯ ಕಾಲಿಗೆ ಬೀಳೋದಕ್ಕೆ ಮುಂದಾಗ್ತಾರೋ ಆಗ ತನಿಖಾಧಿಕಾರಿ ಕೂಡ ಒಂದು ಕ್ಷಣ ವಿಚಲಿತರಾಗ್ಬಿಡ್ತಾರೆ. ನೋಡಿ, ಏನ್ ಹೇಳೋದು? ಇಂಥ ಪರಿಸ್ಥಿತಿ ಬೇಕಿತ್ತ? ಎಷ್ಟೋ ಜನ ಅಭಿಮಾನಿಗಳು ಬಂದು ದರ್ಶನ್ ಕಾಲಿಗೆ ಬಿದ್ದಿರುವಂತ ಉದಾಹರಣೆಗಳು ಬೇಕಾದಷ್ಟಿದೆ. ಅಂಥದ್ರಲ್ಲಿ ಇವತ್ತೊಬ್ಬ ಪೊಲೀಸ್ ಅಧಿಕಾರಿಯ ಕಾಲಿಗೆ ಬೀಳುವಂತ ಸ್ಥಿತಿ ದರ್ಶನ್ ತಂದುಕೊಂಡಿದ್ದಾರೆ. ಯಾವುದರಿಂದ? ಅವರ ದುರಹಂಕಾರದಿಂದ, ದುರ್ವರ್ತನೆಯಿಂದ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವೆಂಕಟೇಶ್, ಈಗ ಆಲ್ರೆಡಿ ಪಶ್ಚಾತ್ತಾಪ ಕಾಡ್ತಾ ಇದೆ ನಟ ದರ್ಶನ್ಗೆ ಅನ್ನುವಂಥದ್ದನ್ನ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಅವ್ರಿಗೆ ಕಾಡ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಕೋರ್ಟ್ಗೆ ಅಲ್ಲಿ ಇಲ್ಲಿ ಬಂದಾಗ ಅವ್ರ ಮುಖ ಕಂಡಾಗ ಏನೋ ಒಂದು ಸ್ವಲ್ಪ ಆ ತಪ್ಪು ಮಾಡಿದೀನಿ ಅನ್ನೋ ಭಾವನೆ ಅವರಲ್ಲಿ ಕಾಣ್ತಿದ್ಯೇನೋ ಅಂತ ಅನ್ಸುತ್ತೆ. ಬಟ್ ಈ ವಿಚಾರದಲ್ಲಿ ಪೊಲೀಸರ ಕಾಲಿಗೆ, ತನಿಖಾಧಿಕಾರಿಯ ಕಾಲಿಗೆ ಬೀಳೋದಕ್ಕೆ ಕೂಡ ದರ್ಶನ್ ಮುಂದಾಗಿದ್ರು. ತಪ್ಪು ಮಾಡಿಬಿಟ್ಟೆ ಅಂತ ತನಿಖಾಧಿಕಾರಿ ಹತ್ರ ಹೇಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಸಿಂಧೂರ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನುವಂತಹ ಆಗಿದೆ ಈಗ ದರ್ಶನ ಒಂದು ಪರಿಸ್ಥಿತಿ. ಏನಂದರೆ ಈ ಒಂದು ಕೃತ್ಯ ಆಗೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾದಂತಹ ಒಂದು ಅವಕಾಶ ಕೂಡ ಇತ್ತು. ಆದರೆ ಕರ್ಕೊಂಡು ಬಂದು ಬುದ್ಧಿ ಹೇಳಿ ಕಳಿಸ್ಬೋದಾಗಿದ್ದಂತಹ ಸಣ್ಣ ವಿಚಾರಕ್ಕೆ ಈ ರೀತಿಯಾಗಿ ಕೊಲೆ ಮಾಡುವಂತಕ್ಕೆ ತಲುಪಿದಂತಹ ಮನಸ್ಥಿತಿ ಯಾಕೆ ಬೆಳೆಸ್ಕೊಂಡ್ರು ಅನ್ನೋಂಥದ್ದು ಕೂಡ ಕಾಡ್ತಾ ಇರುವಂಥದ್ದು. ಸೊ ಆರಂಭದಲ್ಲಿ 3 ಜನ ಆರೋಪಿಗಳನ್ನು ಬಂಧನ ಮಾಡ್ಕೊಂಡು ಕರ್ಕೊಂಡ್ಬಂದ ನಂತರ ಕೇಳಿಬರೋ ಹೆಸರೇ ಅದು ದರ್ಶನ್ ಅವರ ಹೆಸರು. ಸೊ ಆ ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಪೊಲೀಸರು ಕೂಡ ಹೋಗಿ ಮೈಸೂರಲ್ಲಿ ಆತನನ್ನು ಕರ್ಕೊಂಡು ಬರ್ತಾರೆ. ಹೋದಂಥ ಸಂದರ್ಭದಲ್ಲಿ ಕೂಡ ಅವರನ್ನು ಮೀಟ್ ಆಗಿದ್ದ ಕೂಡಲೇ ಅವರು ಪೊಲೀಸರು ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೂಡ ಮಾಡಲ್ಲ. ದರ್ಶನ್ ನೋಡಿದ ಕೂಡಲೇ ಅವರು ಹೇಳುವಂಥ ಮಾತೇನೆಂದರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಅಂತ. ಆಗ ಖಡಕ್ ಅಧಿಕಾರಿ ACP ಚಂದನ್ ಅವರೊಂದು ಮಾತನ್ನು ಕೂಡ ಹೇಳ್ತಾರೆ, ನಾನು ಏನೂ ನಿನ್ನ ಕೇಳಲೇ ಇಲ್ಲ, ಬಾ ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಸರ್ ನನ್ನ ಕಾರಲ್ಲಿ ಬರ್ತೀನಿ ನಾನು ಅಂತ ಹೇಳಿದಾಗ, ನಾನು ನಿನ್ನ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ, ಏನು ಹೇಳ್ತಿದ್ದೀನಿ ಅಷ್ಟು ಮಾಡಬೇಕು ಅಂತ ಒಂದು ಮಾತಂತ ಹೇಳಿದಾಗ ಅವರು ಬಂದು ಜೀಪಲ್ಲಿ ಕೂತ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿಂದ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಕೂಡ ಶುರುವಾಗುತ್ತೆ. ಕರ್ಕೊಂಡು ಬಂದು ಅವ್ರನ್ನ ಕಸ್ಟಡಿಗೆ ಪಡ್ಕೊಂಡು ಸ್ಟೇಷನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಕೂಡ ವಿಚಾರಣೆ ಅಂತ ಮಾಡುವ ವೇಳೆಯಲ್ಲಿ ಕೂಡ ಅವ್ರಿಗೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರೆ, ಸರ್ ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಒಂದು ನೀವು ಹೇಳಿದಂಥ ಒಂದು ಇನ್ಸ್ಟಂಟ್ ವರ್ಡನ್ನು ಮಾತ್ರ ಬಾಯ್ ಹ್ಯಾಟ್ ಮಾಡಿಕೊಂಡು ಅದನ್ನು ಮಾತ್ರ ಹೇಳ್ತಾ ಇದ್ರು. ಸೊ ಅದನ್ನು ಬಿಟ್ಟರೆ ತನಿಖಾಧಿಕಾರಿಗಳ ಮುಂದೆ ಯಾವುದೇ ರೀತಿಯಾದಂತಹ ಒಂದು ತನಿಖೆಗೆ ಸಹಕಾರಿಯಾಗುವಂತಹ ಅಂಶಗಳನ್ನು ಹೇಳದೆ ಬರೀ ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು ಮಾತ್ರ ಹೇಳಿ ಜಾರ್ಕೊಳ್ತಾ ಇದ್ರು. ಇದರಿಂದಾಗಿ ಪೊಲೀಸರಿಗೂ ಕೂಡ ಎಲ್ಲೋ
ಒಂದು ಕಡೆ ತುಂಬ ಬೇಸರ ಆಗ್ತಾ ಇತ್ತು, ಕೋಪ ಕೂಡ ಬರ್ತಾ ಇತ್ತು. ಸಾಕಷ್ಟು ತಾಳ್ಮೆಯಿಂದ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಸೊ ಈಗಾಗಲೇ ಏನು ದರ್ಶನನ ಬಂಧನ ಮಾಡೋದಕ್ಕೂ ಮುಂಚೆ ಎಲ್ಲ ರೀತಿಯಾದಂಥ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ದರ್ಶನ್ ಒಂದಷ್ಟು ಮಾತುಗಳು ಹೇಳ್ತಾ ಇರ್ತಾನೆ. ತದನಂತರ ಆ ಪವಿತ್ರ ಗೌಡ ಆಪ್ತ ಆಗಿರುವಂತಹ ಏನು ಒಂದು ಆತನನ್ನ ಪವನನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವನ ದರ್ಶನನ ಮತ್ತೆ ಕೇಳಿದಾಗ ಇಲ್ಲ ಅಂತ ಹೇಳಿದಾಗ ಅವ್ರ ಮುಂದೆ ಇದ್ದಂಥ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಆತ ತಲೆ ಬಗ್ಗಿಸ್ತಾ ಕಣ್ಣೀರಾಗ್ತಾ ಇರ್ತಾರೆ. ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಬಿಟ್ಟೆ ಸರ್ ಅಂತ ಹೇಳಿ ಒಂದು ಪಶ್ಚಾತ್ತಾಪ ಪಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ತನಿಖಾಧಿಕಾರಿಗಳ ಮುಂದೆ ತಪ್ಪನ್ನು ಒಪ್ಕೊಳ್ತಾರೆ. ತದನಂತರ ಅವ್ರನ್ನ ಆ ಪೊಲೀಸರ ಕಾಲಿಡ್ಕೊಂಡು ಆಗಬಾರದಂತಹ ಒಂದು ದುರ್ಘಟನೆ ಆಗಿದೆ ಅಂತ ಹೇಳಿ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು.